ನಿಧಿ ಸಿಕ್ಕ ಲಕ್ಕುಂಡಿಯಿಂದ ಮತ್ತೆ ಅಚ್ಚರಿಗೆ ಸಾಕ್ಷಿಯಾಗಿದೆ. ಎರಡನೇ ದಿನದ ಉತ್ಖನನ ವೇಳೆ ಪ್ರಾಚೀನ ಕಾಲದ ಅವಶೇಷಗಳು ಪತ್ತೆಯಾಗಿದ್ದಾವೆ. ಅಚ್ಚರಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಲಕ್ಕುಂಡಿ ಗ್ರಾಮಸ್ಥರಿಗೆ ಆತಂಕ ಮನೆ ಮಾಡಿದೆ. ಹಾಗಾದ್ರೆ ಇವತ್ತು ಲಕ್ಕುಂಡಿ ಮಣ್ಣಲ್ಲಿ ಏನೇನು ಸಿಕ್ತು, ಗ್ರಾಮಸ್ಥರಿಗೆ ಇರುವಂತ ಆತಂಕ ಏನು, ಬನ್ನಿ ನೋಡೋಣ. ನಿಧಿ ಸಿಕ್ಕ ಲಕ್ಕುಂಡಿ ಮಣ್ಣಲ್ಲಿ ಮತ್ತೊಂದು ಅಚ್ಚು. ಎರಡನೇ ದಿನ ಉತ್ಖನನದಲ್ಲಿ ಶಿವಲಿಂಗದ ಪೀಠ ಪತ್ತೆ. ಸಂಭ್ರಮ ಪಡೋ ಬದಲು ಆತಂಕದಲ್ಲಿ ಗ್ರಾಮಸ್ಥರು. ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ನಿಧಿ ಪತ್ತೆಯಾದ ಒಂದು ಕುಟುಂಬವನ್ನ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಗಿದೆ. ಇದೀಗ ನಿಧಿ ಪತ್ತೆಯಾದ ಪ್ರದೇಶ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತಿದ್ದು, ಎರಡನೇ ದಿನದ ಉತ್ಖನನ ಕಾರ್ಯದಲ್ಲಿ ಲಕ್ಕುಂಡಿ ಮಣ್ಣು ಮತ್ತೊಂದು ಅಚ್ಚರಿಗೆ ಸಾಕ್ಷಿಯಾಗಿದೆ. ಚಾಲುಕ್ಯರ ಕಲಾ ವೈಭವದ ಜೀವಂತ ಸಾಕ್ಷಿಯಾಗಿರುವ ದೇವಸ್ಥಾನಗಳ ಸ್ವರ್ಗ ಎಂದೇ ಖ್ಯಾತಿ ಪಡೆದ ಲಕ್ಕುಂಡಿಯಲ್ಲಿ ಪುರಾತತ್ವದ ಮಹತ್ವದ ಅಪೂರ್ವ ಅವಶೇಷಗಳು ಪತ್ತೆಯಾಗಿವೆ. ಲಕ್ಕುಂಡಿಯ ಐತಿಹಾಸಿಕ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ಕಾರ್ಯದ ಎರಡನೇ ದಿನ ಶಿವಲಿಂಗದ ಪೀಠ ಹಾಗೂ ಪಾನಿಬಟ್ಟಲು ಮಾದರಿಯ ಪ್ರಾಚೀನ ಆಕೃತಿಗಳು ಪತ್ತೆಯಾಗಿದ್ದು ಭಾರೀ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಉತ್ಖನನ ನಡೆಯುವ ಪ್ರದೇಶಕ್ಕೆ ಏಕಾಏಕಿ ಸಾರ್ವಜನಿಕ ಪ್ರವೇಶ ನಿಷೇಧಿಸಿದ ವಿಚಾರವಾಗಿ ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮಾರ್ಚ್ ತಿಂಗಳಲ್ಲಿ ನಡೆಯುವ ಪ್ರಸಿದ್ಧ ವೀರಭದ್ರೇಶ್ವರ ಜಾತ್ರೆಗೆ ಉತ್ಖನನದಿಂದ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜಾತ್ರೆಯ ಸಂದರ್ಭದಲ್ಲಿ ಅಗ್ನಿಕುಂಡ ನಿರ್ಮಿಸುವ ಜಾಗದಲ್ಲಿಯೇ ಉತ್ಖನನ ಕಾರ್ಯ ನಡೆಯುತ್ತಿದ್ದು ಆಕ್ಷೇಪಗಳು ಸಹ ವ್ಯಕ್ತವಾಗ್ತಿದೆ. ಇನ್ನು ವೃತ್ತಿಗಂಗವ್ವ ಎನ್ನುವವರ ಕುಟುಂಬವು ಮನೆ ನಿರ್ಮಾಣಕ್ಕೆಂದು ಅಡಿಪಾಯ ಹಾಕುವುದಕ್ಕೆ ಮುಂದಾಗಿದ್ದಾಗ 460 ಗ್ರಾಂ ನಿಧಿ ಪತ್ತೆಯಾಗಿತ್ತು. ಈಗ ಸರ್ಕಾರ ಉತ್ಖನನ ಮಾಡ್ತಿರೋದ್ರಿಂದ ಮತ್ತೆ ಏನಾದ್ರೂ ನಿಧಿ ಸಿಕ್ಕಿದ್ರೆ ಲಕ್ಕುಂಡಿ ಗ್ರಾಮವನ್ನೇ ಸ್ಥಳಾಂತರ ಮಾಡ್ತಾರಾ ಅನ್ನೋ ಆತಂಕ ಸಹ ಜನರನ್ನ ಕಾಡ್ತಿದೆ. ಮುಂದಿನ ದಿನಗಳಲ್ಲಿ ಲಕ್ಕುಂಡಿ ಮಣ್ಣಲ್ಲಿ ಇನ್ನೇನು ಸಿಗಬಹುದು ಅನ್ನುವಂತಹ ಕುತೂಹಲ ಸಹ ಹೆಚ್ಚಾಗ್ತಿದೆ. ಬ್ಯೂರೋ ರಿಪೋರ್ಟ್, ಗ್ಯಾರಂಟಿ ನ್ಯೂಸ್, ಗದಗ.